ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅದು ಯಾವುದು ಅಂದರೆ ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ಮಾತನಾಡಬೇಕು. ಯಾರು ಮೊದಲು ಆಂಗ್ಲ ಪದದಲ್ಲಿ ಮಾತನಾಡುವರೋ ಅವರು ಈ ಒಂದು ಸ್ಪರ್ಧೆಯಿಂದ ಹೊರಗೆ ಉಳಿಯುವರು. ನಾನು ಏನಕ್ಕೆ ಇಷ್ಟೊಂದು ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಚಾಲೆಂಜ್ ಇದೆ. ಇವತ್ತು ಫುಲ್ಲು ಕನ್ನಡದಲ್ಲೇ ಮಾತಾಡಬೇಕು. ಯಾರು ಫಸ್ಟು ಒಂದೇ ಒಂದು ಇಂಗ್ಲೀಷ್ ಪದ ಬಳಸ್ತಾರೋ ಅವ್ರನ್ನ ಅಲ್ಲಿಂದ ಆಟದಿಂದ ಡಮಾನ್ ಅನ್ಸ್ಬಿಡೋದು. ಇದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತದಿಂದ ಇವಾಗ ನಮ್ಮ ಸಮಯ ಶುರು. ನಮಸ್ಕಾರ ಮೋನಿಕಾ ಅವರೇ. ನಮಸ್ಕಾರ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನಾನು ಕೇಳ್ತಾ ಇರುವಂತಹ ಬರೀ ಉತ್ತರವನ್ನು ಕೊಟ್ಕೊಂಡು ಹೇಗೋ ತೂಗಿಸ್ತಾ ಇದ್ದಾರೆ. ನೀವು ಯಾರ ಅಭಿಮಾನಿ? ಕನ್ನಡದ ಚಿತ್ರರಂಗದಲ್ಲಿ ಯಾವ ಒಂದು ನಟನ ಅಭಿಮಾನಿ ನೀವು? ನಟನ ಅಭಿಮಾನಿ ಅಂದರೆ ಇವ್ರನ್ನ ಕಟ್ಕೊಂಡು ನಾನು ಕನ್ನಡ ಮಾತಾಡೋದು ಅಲ್ಲಿ ಇಟ್ಟಿದ್ದೀರಲ್ಲ ಸ್ಪರ್ಧೆನ ನಾನೇ ಹೊಡ್ಕೋಬೇಕು. ಮೋನಿಕರವ್ರೆ ಹೇಳಿ. ನಮ್ಮ ದೊಡ್ಡ ಯಜಮಾನ್ರು ನೋಡಿದ್ರ ನೆನ್ನೆ? ನಿಮಗೆ ಯಾವಾಗ್ರಿ ಮದುವೆ ಆಯಿತು? ದೊಡ್ಡ ಯಜಮಾನ್ರು ರೀ, ದೊಡ್ಡ ಯಜಮಾನ್ರು. ಯಾರ್ರೀ ದೊಡ್ಡ ಯಜಮಾನ್ರು? ಮನರಂಜನಾ ಕಾರ್ಯಕ್ರಮ ಸಾಯಂಕಾಲ ರಾತ್ರಿ 9:30 ಬರುತ್ತೆ ದಿನನಿತ್ಯ. ನೋಡಿದೆ. ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು? ಐಶ್ವರ್ಯ. ಯಾಕೆ ಐಶ್ವರ್ಯ ಅವರು? ಯಾಕೆಂದರೆ ನಿಮ್ಮ ಹೆಸರು ಕೂಡ ಅದೇ ಅಲ್ವಾ? ಐಶ್ವರ್ಯಗೆ ಮಂಜುಗಡ್ಡೆಯನ್ನು ಕರಗಿಸುತ್ತಿದ್ದಾರೆ. ಮೋನಿಕಾರವರು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ನನ್ನ ಕೋರಿಕೆ. ಯಾಕಂದರೆ ಅವಾಗವಾಗ ಒಂದು ಸ್ವಲ್ಪ ಎಲ್ಲೋ ಅಲ್ಲಿ ಎಡುತ್ತೀನಿ, ಆದರೆ ಎಡದೇ ಇರೋಂಗೆ ಕನ್ನಡ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಪ್ರಾರಂಭ ಮಾಡ್ತಿದ್ದೀನಿ. ನಾನು ಮುಕ್ತಾಯ ಮಾಡಿದವ್ರೆ ಅಂದ್ಕೊಂಡ್ರೆ ಅವ್ರು ಇನ್ನೂ ಪ್ರಾರಂಭ. ಹಾಗಾಗಿ ನಾನೀಗ ನಮ್ಮ ಕನ್ನಡ ಜನಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಕನ್ನಡ ಅಂದ್ರೇ ಒಂದು ಭಾಷೆ. ಆ ಭಾಷೆಗೆ ಇರೋ ಅಮೃತತೆ, ಆಮೇಲೆ ಅದಕ್ಕಿರೋ ವಿಧೇಯ. ಇದೊಂದು ಸಿನಿಮಾ ಹೆಸರು ಆ್ಯಕ್ಚುಲಿ ಅದಕ್ಕೆ ಹೇಳೋದು ಕಮ್ಮಿ ಮಾತಾಡಬೇಕು ಅಂತ. ಜಾಸ್ತಿ ಮಾತಾಡೋದಷ್ಟು ಈ ಥರ ಎಡವಟ್ಟುಗಳಾಗ್ತವೆ. ಇವರು ಆಂಗ್ಲ ಪದವನ್ನು ಬಳಸಿದರಿಂದ ಇವರು ಈ ಆಟದಲ್ಲಿ ಗೆದ್ದಿರುವ ಅಚ್ಚ ಕನ್ನಡವನ್ನು ಸ್ವಚ್ಛವಾಗಿ, ಅದೇನೇ ಆಗಲಿ ಈ ಆಟದ ಗೆಲುವು ನನ್ನದೇ ಆಗಿರುವುದರಿಂದ ಎಲ್ಲರ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ನನ್ನ ಮೇಲಿರಬೇಕೆಂದು ಕೋರಿಕೊಳ್ಳುತ್ತೇನೆ. ನಿಮ್ಮನ್ನು ಮನೋರಂಜಿಸೋದಕ್ಕೆ ನಾವು ಇದೇ ಥರ ಮಾಡ್ತಾನೇ ಇರ್ತೀವಿ. ಸೊ ನೀವು ನೋಡಿ, ನಾವು ಖುಷಿಯಾಗಿರ್ತೀವಿ, ನೀವು ಖುಷಿಯಾಗಿ. ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.